ಗರುಡ ನ್ಯೂಸ್ ಇದು ಧ್ವನಿ ಇಲ್ಲದವರ ಧ್ವನಿ. ವೀಕ್ಷಕರೇ, ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಬಂಡ್ರಿ ಗ್ರಾಮ ಪಂಚಾಯಿತಿಯ ಗ್ರಾಮದ 4ನೇ ವಾರ್ಡಿನಲ್ಲಿ ನೀರಿನ ಸಮಸ್ಯೆ ತಾಂಡವಾಡುತ್ತಿದ್ದು, ಇದಕ್ಕೆ ಬೇಸತ್ತ ಸಾರ್ವಜನಿಕರು ಗ್ರಾಮ ಪಂಚಾಯಿತಿಯ ಮುಂದೆ ಕಾಲಿಕೊಡಗಳನ್ನಿಟ್ಟು ಪ್ರತಿಭಟಿಸಿದರು. ಇದಕ್ಕೆ ಸಂಬಂಧ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಕರೆ ಮಾಡಿ ವಿಚಾರಿಸಿದಾಗ, ನಾನು ನರೇಗಾ ಯೋಜನೆ ಕೆಲಸದಲ್ಲಿದ್ದೇನೆ ಎಂದು ಉಡಾಪಿ ಉತ್ತರ ಕೊಡುತ್ತಾರೆ. ನರೇಗಾ ಕೆಲಸದ ಹತ್ತಿರ ಹೋಗಿ ನೋಡಿದಾಗ ಅಲ್ಲಿಯೂ ಸಹ ಇರುವುದಿಲ್ಲ. ಸಮಯ ಬೆಳಗ್ಗೆ 8:30 ಗ್ರಾಮ ಪಂಚಾಯಿತಿ ಬಾಗಿಲು ತೆರೆದಿರುವುದಿಲ್ಲ ಮತ್ತು ಯಾವುದೇ ಒಬ್ಬ ಸಿಬ್ಬಂದಿಯೂ ಕೂಡ ಅಲ್ಲಿ ಇರುವುದಿಲ್ಲ ಎಂದು ತಿಳಿದು ಬಂದಿದೆ. ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ನೀರಿನ ಸಮಸ್ಯೆ ಕುರಿತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಫೋನ್ ಕರೆ ಮಾಡಿದರೆ ಫೋನ್ ಸ್ವೀಕರಿಸುವುದಿಲ್ಲ. ಅಲ್ಲಿರುವ ಪಂಪ್ ಆಪರೇಟರ್ಗೆ ಫೋನ್ ಕರೆ ಮಾಡಿದರೆ, ನೀವು ನನಗೆ ಸಂಬಳ ಕೊಡುವುದಿಲ್ಲ, ನೀವು ಹೇಳಿದ ಹಾಗೆ ನಾನು ಕೇಳಬೇಕೆಂತೇನೂ ಇಲ್ಲ, ಯಾರಿಗೆ ಬೇಕಾದರೂ ಕಂಪ್ಲೇಂಟ್ ಮಾಡಿಕೊಳ್ಳಿ ಎಂದು ದೌರ್ಜನ್ಯದ ಮಾತನಾಡುತ್ತಾನೆ ಎಂದು 4ನೇ ವಾರ್ಡಿನ ನಿವಾಸಿಗಳು ಗರುಡ ನ್ಯೂಸ್ ಮಾಧ್ಯಮದ ಮುಂದೆ ಅಳಲು ತೋಡಿಕೊಂಡಿದ್ದಾರೆ. ಬಂಡ್ರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಪಂಪ್ ಆಪರೇಟರ್ಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತಿರುವುದು ಮಾತ್ರ ಸತ್ಯ. ಇದು ಬಂಡ್ರಿ ಗ್ರಾಮದ 4ನೇ ವಾರ್ಡಿನ ನೀರಿನ ಕರ್ಮದ ಕತೆ. ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ನೀರಿನ ಸಮಸ್ಯೆ ಪರಿಹರಿಸಲಿ ಎಂದು ಗರುಡ ನ್ಯೂಸ್ ಆಶಿಸುತ್ತದೆ. ವರದಿಗಾರರು ಕೆಕೆ ಮೆಹಬೂಬ್ ಬಾಷಾ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಎಷ್ಟು ದಿನ ಆಯ್ತು? 15 ದಿನ ಕರೆಕ್ಟ್ ನೀರು ಬಿಡ್ಲಾರ್ದೆ? ಯಾಕೆ ನೀರು ಬಿಡಲ್ಲ? ಬೋರ್ನಲ್ಲಿ ನೀರಿಲ್ಲ ಇಲ್ಲಿ? ಈಗ ಏನಾಗೈತಂದ್ರ 8 ದಿನ ನೀರಿಲ್ಲ ಸರ್. ನಮ್ಮ ಓಣಾಗ ಆ ಕಡೆಗೆ ಈ ಕಡೆಗೆ ನೀರು ಬಿಡ್ತಾರೆ. ನಮಗಂತೂ ನೀರೇ ಇಲ್ಲ. 4ನೇ ವಾರ್ಡಿಗೆ ನೀರೇನೇ ಇಲ್ಲ ಸರ್. ಅಲ್ಲ ಕೂಳಿದ್ರೆ ಇಲ್ದಿದ್ರೆ ಇರ್ಬೇಕು ಸರ್, ನೀರು ಇಲ್ದಿದ್ರೆ ಇರಂಗಿಲ್ಲ. ಗ್ರಾಮ ಪಂಚಾಯತಿ ಮೆಂಬರ್ಗಳ ಮನೆ ಹತ್ರ ಮಾತ್ರ ನೀರು ಬಿಡ್ತಾವೆ, ಆಮೇಲೆ ಪ್ರೆಸಿಡೆಂಟ್ರ ಮನೆ ಹತ್ರ ಮಾತ್ರ ನೀರು ಬಿಡ್ತಾವೆ. ನಾವು ಸಾರ್ವಜನಿಕರ ಹತ್ರ ನೀರು ಬರಲ್ಲ ಅಂತ ಬಿಡ್ತಿಲ್ಲ ಅಂತ ಹೇಳ್ತಿದ್ರು. ಇದು ಹೌದಾ? ಅಲ್ಲ ಸರ್, ಅವ್ರಿಗೆ ಬಿಟ್ಟಿದ್ದಾರೆ ಸರ್. ಇವತ್ತು ಹಿಡ್ಕೊಂತಾರ ಅವ್ರ ನೀರು. ನಮಗೆ 4ನೇ ವಾರ್ಡ್ 3ನೇ ವಾರ್ಡ್ ಬಿಟ್ಟ ಮೇಲೆ ಬಿಡ್ತೀವಿ, ಅಲ್ಲಿ ಹಿಡ್ಕೊಂಡ್ರೆ ಅಂತ ಹೇಳ್ತಾರೆ ಸರ್. ನೀರಿಂದು ಬಲು ಸಮಸ್ಯೆ ಐತೆ ಸರ್. ಯಾಕಂದ್ರೆ ಇಲ್ಲಿ ಒಂದಿನ ಬಿಟ್ಟರೆ 15 ದಿನ ನೀರು ಬಿಡಲ್ಲ. ಈ ಆ ಓಣಿಗೆ ಬಿಟ್ಟರೆ ಈ ಓಣಿ, ಯಾಕಂದರೆ ಪ್ರತಿಯೊಂದು ಅಲ್ಲೆಲ್ಲೆಲ್ಲ ವಾಲ್ ತಿರ್ಕೊಂಡು ಪಂಚಾಯತಿಯರು ಸಖತ್ತು ನೀರು ಅದ ಸರ್. 2-3 ಮೋಟ್ರ್ ಹಾಕ್ಸಿರ ಫುಲ್ಲು ನೀರು ಅದಾವ, ನೀರು ಬಿಡೋರಿಲ್ಲ. ಯಾಕಂದರೆ ಪಂಚಾಯತಿಯಲ್ಲಿ ಎಷ್ಟು ಸರಿ ಹೆಣ್ಮಕ್ಳೆಲ್ಲ ಹೋಗಿ ಮುತ್ತಿಗೆ ಹಾಕ್ಯಾರ ಸರ್. PDO ಅಂತ ಅಪ್ಪುಟ ಬಂದಿಲ್ಲ ಸರ್. ಈ ಭಾಗದ ಮೆಂಬರ್ಗಳು ಕೂಡ ಅಷ್ಟೇ ಸರ್. ಯಾವುದೇ ರೀತಿ ನೀರು ಬಿಡ್ರಿ ಅಂತ ಹೇಳ್ತೀವಿ. ನಾವೇನು ಕೇಳಲ್ಲ ಸರ್. ನೀರು ಪ್ರತಿಯೊಬ್ಬರಿಗೆ ಬೇಕಾಗಿದ್ದು ಇಲ್ಲಿ ನೀರು ಸರ್. ನೀರಿಲ್ಲ ಅಂದ್ರೆ ಯಾವ ರೀತಿ ಪ್ರತಿಯೊಂದು ಊಟಕ್ಕೆ ಬೇಕು, ಏನು ಸರ್, ಸ್ನಾನಕ್ಕೆ ಬೇಕು, ಎಲ್ಲದಕ್ಕೆ ಪ್ರತಿಯೊಂದಕ್ಕೂ ನೀರು ಬೇಕು ಸರ್. ಇಲ್ಲಿ ಸರ್ ಯಾರನ್ನ ಬಂದರೆ ಒಬ್ಬರು ಬರ್ತಾರೆ ಸರ್. ಇನ್ನು 4 ಮಂದಿ ಮೆಂಬರ್ನಲ್ಲಿ ಒಬ್ಬರು ಬರ್ತಾರೆ ಸರ್. ಇಲ್ಲಿ ಇನ್ನು 3 ಮಂದಿ ಮೆಂಬರು ಯಾರೂ ಬರೋಲ್ಲ ಸರ್. ಇಲ್ಲಿ ವಾರಕ್ಕೊಂದು ಸರ್ ಅಂದರೆ ಮಿನಿಮಮ್ ಆದ ಸರ್ ಇಲ್ಲಿ. ಯಾಕಂದರೆ ಅವನು ನೀರು ಬಿಡೋನು ಒಂದು ವಾರ ಆರಾಮಿಲ್ಲ ಒಂದು ಆಸ್ಪತ್ರೆ ಹೋಗಿದ್ದೆ ಸರ್. ಆಮೇಲಿಂದ ಯಾರೂ ಬರಲ್ಲ ಸರ್. ಅವ್ರವ್ರ ಮತ್ತೆ ಬಂದು ನೀವು ತಿರ್ಕೊಂಡ್ರಿ ಅಂತ ಹೇಳಿದ್ರೆ ಸರ್. ಅದು ಇಲ್ಲಿ ತಿರ್ಕೊಂಡ್ರೆ ಅವ್ರಿಗೆ ಸಿಟ್ಟು, ಅವ್ರು ತಿರ್ಕೊಂಡು ಇವ್ರಿಗೆ ಸಿಟ್ಟು. ಯಾಕಂದರೆ ಪಂಚಾಯತಿಯಲ್ಲಿ ಅದಕ್ಕಾಗಿ ನೀರು ಬಿಡೋಣಂತ ಒಬ್ಬ ಆಪ್ರೇಟ್ ಮಾಡಿರ್ತಾನೆ ಸರ್. ಅವ್ರು ಬಂದು ನೀರು ಬಿಡ್ಬೇಕು ಸರ್. PDO ಫೋನ್ ಮಾಡಿದೆ ಸರ್. ಅವರ ಅಲ್ಲ ಓಣಿಗೆ ಬಂದು ಏನು ಸಮಸ್ಯೆ ಅಂತ ಕೇಳಲ್ಲ ಸರ್ PDO ಅವರು. PDO ಅವರು ಸರ್ ಪಂಚಾಯತಿಗೆ ಏನು ಸರ್ 2-3 ದಿನಕ್ಕೊಂದ್ರೆ ಬರ್ತಾರೆ. ಇಲ್ಲಿ ಸಮಸ್ಯೆ ಬಗೆಹರಿಸ್ಬೇಕಲ್ಲ. ಓಣಿಯಲ್ಲಿ ಬಂದು ಅಲ್ಲೇ ಬರ್ತಾರೆ, ಅಲ್ಲೇ ಹೋಗ್ತಿದ್ದಾರೆ. ಏನು ಸಮಸ್ಯೆ ಏನೈತೆ ಏನಿಲ್ಲ ಅದು ಬಗೆಹರಿಸ್ಬೇಕಲ್ಲ ಸರ್. ಅಲ್ಲ PDO ಸ್ಪಂದಿಸೋದಿಲ್ಲ ಸರ್. ಇಲ್ಲಿ ಬಂದು ಸ್ಪಂದಿಸೋದಿಲ್ಲ. ಗ್ರಾಮ ಪಂಚಾಯತಿ ಮೆಂಬರ್ ಬರ್ತಿದಾರೆ. ಯಾವಾಗ ಬಂದ್ರೆ ನಾವು ಹಿಂಗೆ ಗಲಾಟೆ ಮಾಡಿದಾಗ ಬರ್ತಾರೆ. 1 ದಿವಸ 2 ದಿವಸ ಮಾಡ್ತಾರೆ, ತಿರ್ಗಾ ಯಥ ರೀತಿ. ಎಷ್ಟು ದಿನಕ್ಕೊಂದ್ಸರಿ ನೀರು ಬಿಡ್ತಾರೆ ಸರ್? 5 ದಿವಸ ಅಂದ್ರೆ ಸವ, 6 ದಿವಸ ಅನ್ಸವ. ಈಗ 15 ದಿನದಿಂದ ನೀರಿಲ್ಲ ಅಂತ ಹೇಳ್ತಿದ್ದಾರೆ. 15 ದಿವಸದಿಂದ 1 ದಿವಸ ಬಿಟ್ಟಾರ ನೋಡಿ ಸರ್ ಇವಾಗ. ಈ ವಾರ್ಡಿಗೆ ಅಷ್ಟೇನಾ? ಇಲ್ಲ ಇದೊಂದು ವಾರ್ಡ್ ಸರ್. ಎಲ್ಲ ವಾರ್ಡಿಗೆ ಚೆನ್ನಾಗೈತೆ ಸರ್. ಚೆನ್ನಾಗೈತೆ ಎಲ್ಲದೂ ನಾವು ಅಂಬಕ್ಕೆ ಬರೋದಿಲ್ಲ. ಈ ವಾರ್ಡಿಗೆ ಮಾತ್ರ ಸಮಸ್ಯೆ. ನಮಗೆ 4ನೇ ವಾರ್ಡಿಗೆ ಇದು ಸರ್ ನೀರಿನ ಸಮಸ್ಯೆ ಒಂದು ಬಿಟ್ಟರೆ ಇನ್ನು ಸಮಸ್ಯೆ ಇಲ್ಲ ಸರ್. ನಮಗೆ ನೀರು ಒಂದೇ ಬಿಡ್ಬೇಕು ಸರ್. 2 ದಿನಕ್ಕೊಂದ್ಸಲ ಅಲ್ಲ, ನಮ್ಮ ಕಂಪ್ನಿವರೆಗೆ ನೀರು ಬೇಕೇ ಬೇಕು ಸರ್. ನೀರಿಲ್ಲ ಅಂದ್ರೆ ಅದು ಕೂಳಿಲ್ದ್ರೆ ಇರ್ತು ಸರ್. ನೀರಿಲ್ದೆ ಇರೋಕ್ಕಾಗಲ್ಲ. ಅವ್ರು ಕೇಳಕ್ಕೆ ಹೋದ್ರೆ ಅವ್ರು ಈಗ ಬಿಡ್ತೀವಿ, ಆಗ ಬಿಡ್ತೀವಿ, ಆ ಓಣಿ ಮುಗಿಸ್ಕೊಂಡ್ಬಿಡ್ತೀವಿ, ಈ ಓಣಿ ಮುಗಿಸ್ಕೊಂಡ್ಬಿಡ್ತೀವಿ ಅಂತ ಹೇಳ್ತಾರೆ ಸರ್. ಅಷ್ಟೊತ್ತಿಗೆ ಕರೆಂಟ್ ಇಲ್ಲ ಅಂದ್ರೆ ಕರೆಂಟ್ ಇಲ್ಲಮ್ಮ, ನಾವೇನು ಮಾಡೋಣ ಅಂತ ಹೇಳ್ತಾರೆ ಸರ್. ಅಲ್ಲ ಸರ್, ನೀರು ಕೇಳಿದ್ರೆ ನೀರು ಕೊಡ್ಲಿಲ್ದಾರು, ನಾಳೆ ಕೂಳು ಕೇಳಿದ್ರೆ ಇಸಾಕ್ ಕೊಡ್ತಾರೆ. ಮತ್ತೆ ಯಾವ ಗ್ಯಾರಂಟಿ ಸರ್? ಅದನ್ನು ಮಾಡಕ್ಕೆ ತಯಾರಿದ್ದಾರೆ ಸರ್.
ಇದನ್ನ ಯಾರು ಕಿವಾಗ ಹಾಕೋಣಲ್ಲ ಕೇರ್ ತಗೊಳಲ್ಲ ಸರ್ ಇದಕ್ಕೆ ಹಾ ಹೇಳ್ರಿ ಸರ್. ಈಗ 15 ದಿನ ಸರ್ ನೀರ ಇಲ್ಲ ಸರ್, ನೀರ್ ಇಲ್ದ ನಾವ್ ಹೆಂಗ್ ಬದುಕ್ಬೇಕು ಸರ್? ಅರೆದಾರ ಹೋಗಿ ಎಲ್ಲೆಲ್ಲ ತರ್ತಾರ ಸರ್, ನಮ್ ಕೈಲಿ ಹಾಕತ್ತೇನ್ ಸರ್? ಮುದ್ದೆ ಹೋಗಿ ತರೋದ ಸಾಕಾಗ್ಬಿಡುತ್ತೆ ಸರ್ ನಮ್ ನೀರಿನ ಕಾಲಾಗ. ನಮ್ಮ ಹೆಸರು ಪರಶುರಾಮರ್ ಅಂತ. ಇದು ನೀರಿಂದ ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತೆ ನಮಗೆ, ನೀರಿಂದ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ಏನು ಹೇಳಿದ್ರೆ ಅವರು ನಮಗೆ ಕಿವ್ಯಾಕ್ ಆಗ್ತಾ ಇಲ್ಲ. ಹೋದ್ರೆ ಅವ್ರ ಮನೆಗಳು ಕೊಡಿ ಒಂದೇ ಬಿಟ್ಕೊಂತಾರೆ, ನಮಗೆ ಬಿಡಂಗಿಲ್ಲ. 3 ದಿವಸ 4 ದಿವಸ ಆದೊಡೆ ಬಿಡಂಗಿಲ್ಲ. ಇವಾಗ ಅವ್ರ ಅಧ್ಯಕ್ಷರು ಮೆಂಬರ್ಗಳು ಅವ್ರು ಕಟ್ಕೊಂಡು ಬಿಟ್ಕೊಂಡ್ರೆ ನಾವೇನು ಮಾಡೋದು? ನಾವು ಹಂಗೆ ಇರ್ಬೇಕು ಅವ್ರು ನೋಡ್ಕೊಂತ? ನಾವೇನು ಮಾಡೋಕ್ಕಾಗೋದಿಲ್ಲ. ನಾವಿನ್ನೇನು ಮಾಡ್ತೀವಿ ನೋಡ್ತೀವಿ. ಒಂದು ಸಲ 3-4 ಸಲ ಸೊಂಡೂರು ಬಿಡು ಹೋಗಿದ್ವಿ VSR ತಕ. ಅವ್ರು ಪಾಪ ಹೇಳ್ತಾರೆ ಕಳಿಸ್ತಾರೆ, ಕಳಿಸಿ ಕೂಡ ಏನು ಮಾಡ್ತಾರೆ ಇವ್ರು? ಬರಲಿಲ್ಲ ನಾವೇನು ಮಾಡೋಣ? ಅವ್ರೇನು ಬಡ್ದಾಡ್ಕೊ ಹೋಗೋದಂದ್ರೆ ನಿಂತತ್ತ ಅವ್ರ ಮೇಲೆ, ಇನ್ನೇನಿಲ್ಲ. ನಾವು ಈ ಸಮಸ್ಯೆ ಈ ಥರ ಮಾಡಿ ನಾವು 2 ಓಣಿ ಮಾಡಿದ್ರೆ ಈ ಸಮಸ್ಯೆ ಮಾಡಲಿಲ್ಲ. ಇವಾಗೆಲ್ಲ 1 ಓಣಿ ಗೆದ್ದು ಇವರೆಲ್ಲ ಇದು ಮಾಡ್ತಾರೆ. ನಾವು 2 ಓಣಿ ಗೆದ್ದಿವಿ. 4ನೇ ವಾರ್ಡು 2ನೇ ವಾರ್ಡ್ ಗೆದ್ದರೆ ನಾವು ಈ ಸಮಸ್ಯೆ ಮಾಡಲಿಲ್ಲ. ಯಾವುದೋ ಒಂದು ಈ ಸಮಸ್ಯೆ ನಾವು ಯಾವುದೋ ಇದು ಮಾಡಲಿಲ್ಲ. ಇವಾಗ 1 ಓಣಿ ಮಾಡೋಕ್ಕೆ ಇವ್ರು ದೊಡ್ಡ ಸಮಸ್ಯೆ ಮಾಡ್ತಾರೆ. ಇವಾಗ ನೀವೇ ಫೋನ್ ಮಾಡಿ ಯಾರನ್ನ ಬಂದ್ರ ಎತ್ತಿದ್ರಾ? ಎತ್ತಿದ್ರಾ? ನೀವೇ ನೋಡಿ, ನೀವೇ ತಿಳ್ಕೊಳ್ರಿ ಅಷ್ಟೇ. ನಿಮ್ಮ ಕಡೆ ನಿಮಗೆ ಗೊತ್ತಾಗುತ್ತಲ್ಲ ಇವ್ರು ಯಾರು ಬರ್ತಾರಿಲ್ಲ. ನಮ್ಮಂತರಿಗೆ ಏನು ಮಾಡ್ತಾರೆ ಅವರು? ಫೋನ್ ರಿಸೀವ್ ಮಾಡ್ತಾರ? ನಮ್ಮಂತರಿಗೆ ಮಾಡೋದಿಲ್ಲ. ನಿಮಗೆ ಮಾಡಲ್ಲ ಅಂದ್ರೆ ನಮಗೆ ಎಲ್ಲಿ ಮಾಡ್ತಾರ? ಮಾಡೋದಿಲ್ಲ.